ಒಂದು ದೈತ್ಯಕಾರದ ಪ್ರೇತಾತ್ಮ ಊರಿನೊಳಗಡೆ ಇರುವಂತ ಹೆಣ್ಮಕ್ಳುಗಳನ್ನೆಲ್ಲ ಎತ್ಕೊಂಡು ಹೋಗ್ತಿದ್ರೆ ಹೇಗಿರುತ್ತೆ ನೀವೇ ಯೋಚನೆ ಮಾಡಿ. ಆ ಪ್ರೇತಾತ್ಮ ಯಾಕಾಗ್ ಮಾಡ್ತಿದೆ, ಆ ಪ್ರೇತಾತ್ಮಕ್ಕೆ ಅಲ್ಲಿನ ಊರಿನವರು ಮುಕ್ತಿ ಹೇಗ್ ಕೊಡ್ತಾರೆ ಅನ್ನೋದೇ ಈ ಮೂವಿನಲ್ಲಿರುವಂತ ಸ್ಟೋರಿ. ನಾವಿವಾಗ ನೋಡ್ತಿರುವ ಮೂವಿ ಸ್ತ್ರೀ 2 ಅಂತ. ಈ ಮೂವಿ ತುಂಬಾನೇ ಸಸ್ಪೆನ್ಸ್ ಮತ್ತೆ ಥ್ರಿಲ್ಲಿಂಗ್ ಆಗಿರುವಂತ ಹಾರರ್ ಕಾಮಿಡಿ ಮೂವಿ ಅಂತಾನೆ ಹೇಳ್ಬೋದು. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಸ್ಟೋರಿ ಕಡೆ ಹೋಗೋಣ. ಈ ಕತೆ ಶುರುವಾದಾಗ ರಾತ್ರಿ ವೇಳೆನಲ್ಲಿ ಚಾಂದೇರಿ ಅನ್ನೋ ಒಂದು ಊರಿನ ಎಂಟ್ರೆನ್ಸ್ ಜಾಗದಲ್ಲಿ ಒಬ್ಳು ಮಹಿಳೆಯ ಸ್ಟ್ಯಾಚುನ ತೋರಿಸ್ತಾರೆ. ಆ ಸ್ಟ್ಯಾಚು ಪಕ್ಕನೆ ಏ ಸ್ತ್ರೀ ರಕ್ಷಿಸು ಅಂತ ಬರ್ದಿರ್ತಾರೆ. ಅಲ್ಲಿಗೆ ಇದ್ದಕ್ಕಿದ್ದ ಹಾಗೆ ಆ ಸ್ಟ್ಯಾಚು ತರನೇ ಇರುವಂತ ಒಂದು ಆತ್ಮ ಬಂದು ಆ ಸ್ಟ್ಯಾಚುನ ನೋಡಿ ಅಲ್ಲಿಂದ ಹೋಗುತ್ತೆ. ಆ ಆತ್ಮ ಗಾಳಿನಲ್ಲೇ ತೇಲ್ಕೊಂಡು ಅಲ್ಲಿಂದ ಹೋಗ್ತಾ ಇರುತ್ತೆ. ಆ ಆತ್ಮ ಅಲ್ಲಿಂದ ಹೋದ್ ಕೂಡ್ಲೆ ಪಕ್ಕದಲ್ಲೇ ಕಾಡಿನೊಳಗಡೆ ಇರುವಂತ ಒಂದು ಪಾಳ್ ಬಿದ್ದ ಬಂಗ್ಲೆ ಹತ್ರ ಇನ್ನೊಂದು ಆತ್ಮ ಭೂಮಿನ ಬ್ಲಾಸ್ಟ್ ಮಾಡ್ಕೊಂಡು ಭೂಮಿಯಿಂದ ಹೊರಗಡೆ ಬರ್ತಿರೋದನ್ನ ತೋರಿಸ್ತಾರೆ. ಈಗಿರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಚಾಂದೇರಿ ಊರಿನ ಒಳಗಡೆ ಒಬ್ಳು ಲೇಡಿ ಮನೆಯಿಂದ ಹೊರಗಡೆ ಬಂದು ಸಿಗರೇಟ್ ನ ಸೇದ್ಕೊಂಡು ಮೊಬೈಲ್ ನಲ್ಲಿ ಚಾಟ್ ಮಾಡ್ಕೊಂಡು ನಿಂತಿರ್ತಾಳೆ. ಅವಾಗ ಅವಳಿಗೆ ಪಕ್ಕದಲ್ಲಿ ಏನೋ ಒಂದು ಸೌಂಡ್ ಕೇಳುತ್ತೆ. ಹಾಗೆ ಸ್ವಲ್ಪ ದೂರದಲ್ಲಿ ಏನು ಪಾಸ್ ಆದಾಗ ಅನ್ಸುತ್ತೆ. ಅದಕ್ಕೆ ಆ ಹುಡುಗಿ ಸಿಗರೇಟ್ ನ ಅರ್ಧಕ್ಕೆ ಎಸ್ತು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಯಾರೋ ವಿಶಾಲ್ ಆಗ್ತಿರುವ ಸೌಂಡ್ ಆ ಹುಡುಗಿಗೆ ಕೇಳಿಸುತ್ತೆ. ಅದರಿಂದ ಆ ಹುಡುಗಿ ಹಿಂದೆ ತಿರುಗಿ ನೋಡಿದ್ರೆ ಸ್ವಲ್ಪ ದೂರದಲ್ಲಿ ಯಾರೋ ನಿಂತಿರ್ತಾರೆ. ಅವಾಗ ಏನೋ ಒಂದು ಆ ಹುಡುಗಿ ಹತ್ರ ಉಳ್ಕೊಂಡ್ ಬರುತ್ತೆ. ಅದೇನಿರ್ಬೋದು ಅಂತ ನೋಡೋದಕ್ಕೆ ಅಂತ ಆ ಹುಡುಗಿ ಅದನ್ನ ಮೇಲ್ಗಡೆ ತಗೊಂಡು ನೋಡ್ತಿರ್ಬೇಕಾದ್ರೆ ಒಂದು ವಿಚಿತ್ರವಾದ ತುಂಬಾ ಭಯಾನಕವಾದ ತಲೆ ಆ ಹುಡುಗಿ ಕಡೆ ತಿರುಗಿ ಜೋರಾಗಿ ಕೂಗುತ್ತೆ. ಹಾಗೆ ಆ ವಿಕೃತವಾದ ತಲೆ ಆ ಹುಡುಗಿನ ಲಾಕ್ ಮಾಡಿ ಅಲ್ಲಿಂದ ಹೇಳ್ಕೊಂಡು ಮುಂದೆ ಇದ್ದಂತ ಗೋಡೆ ಒಳಗಡೆ ಒಂದು ಪೋರ್ಟಲ್ ನ ಓಪನ್ ಮಾಡಿ ಅದ್ರೊಳಗಡೆ ಹೇಳ್ಕೊಂಡು ಹೋಗುತ್ತೆ. ಆ ಜಾಗದಲ್ಲೂ ಕೂಡ ಊರಿನವರು ಏ ಸ್ತ್ರೀ ರಕ್ಷಿಸುವಂತ ಬರ್ದಿರ್ತಾರೆ. ಅಲ್ಲಿಗೆ ಆ ಸೀನ್ ಕಟ್ಟಾಗಿ 5 ವರ್ಷಗಳ ನಂತರ ಅದೇ ಚಾಂದೇರಿ ಊರಿನೊಳಗಡೆ ಇರುವಂತ ಸ್ತ್ರೀ ವಿಗ್ರಹಕ್ಕೆ ಪೂಜೆನ ಇಟ್ಕೊಂಡಿರ್ತಾರೆ. ಆ ಪೂಜೆನ ಬರೀ ಆ ಊರಿನ ಹೆಣ್ಮಕ್ಳುಗಳು ಮಾಡ್ಬೇಕು ಅಂತ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ರುದ್ರಾಜಿ ಸ್ಟ್ಯಾಚು ನಲ್ಲಿರುವಂತ ಸ್ತ್ರೀ ಬಗ್ಗೆ ಕತೆನ ಕಟ್ಟಿ ಹಾಡು ಹೇಳ್ತಾ ಇರ್ತಾರೆ. ಆ ಕಥೆನಲ್ಲಿ ಸ್ತ್ರೀನ ನೋಡಿದಾಗ ಗಂಡಸರೆಲ್ಲ ಅಲ್ಲಿಂದ ಓಡೋಗ್ಬೇಕು, ಇಲ್ಲ ಅಂದ್ರೆ ಆ ಸ್ತ್ರೀ ಅವರ ಬಟ್ಟೆನೆಲ್ಲ ಮಾಯ ಮಾಡ್ಬಿಡ್ತಾರೆ. ಈಗಿರ್ಬೇಕಾದ್ರೆ ಒಬ್ಬ ಪರಾಕ್ರಮಿ ರಕ್ಷಕ ಸ್ತ್ರೀ ಹತ್ರ ಬಂದು ಸ್ತ್ರೀ ಕಣ್ಗಳನ್ನ ತುಂಬಾ ಪ್ರೀತಿಯಿಂದ ನೋಡಿ ಆ ಸ್ತ್ರೀನ ಶಕ್ತಿ ಇರುವಂತ ಜಡೆನ ಅರ್ಧಕ್ಕೆ ಕಟ್ ಮಾಡ್ಬಿಡ್ತಾನೆ. ಅದರಿಂದ ಸ್ತ್ರೀನ ಶಕ್ತಿ ಸ್ವಲ್ಪ ಕಮ್ಮಿ ಆಯ್ತು ಅಂತ ಈ ಮೂವಿನಲ್ಲಿ ಬರುವಂತ ಫಸ್ಟ್ ಪಾರ್ಟ್ ಬಗ್ಗೆ ಆಡಿ ಹೊಗಳ್ತಾ ಇರ್ತಾರೆ. ಸ್ನೇಹಿತರೆ, ಈ ಮೂವಿನಲ್ಲಿ ಫಸ್ಟ್ ಪಾರ್ಟ್ ನಲ್ಲಿ ಏನ್ ಸ್ಟೋರಿ ಇದೆಯೋ ಅದರ ಮುಂದೆ ಏನಾಗುತ್ತೆ ಅಂತ ಸೆಕೆಂಡ್ ಪಾರ್ಟ್ ನಲ್ಲಿ ತೋರಿಸ್ತಾರೆ. ನೆಕ್ಸ್ಟ್ ನಲ್ಲಿ ರುದ್ರಾಜಿಗೆ ಒಂದು ಲೆಟರ್ ಬಂದಿರುತ್ತೆ. ಆ ಲೆಟರ್ ಒಳಗಡೆ ಯಾವುದೋ ಒಂದು ಬುಕ್ ನ ಕೆಲವು ಪೇಜ್ ಗಳಿರ್ತವೆ. ಅದರಲ್ಲಿರುವಂತ ಒಂದು ಪೇಜ್ ನಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಕತ್ತನ್ನ ಕಟ್ ಮಾಡಿ ಕೈಯಲ್ಲಿ ಇಟ್ಕೊಂಡಿರುವ ಚಿತ್ರ ಇರುತ್ತೆ. ಅದನ್ನ ನೋಡಿ ರುದ್ರಾಜಿ ತುಂಬಾನೇ ಶಾಕ್ ಆಗ್ತಾರೆ. ನೆಕ್ಸ್ಟ್ ನಲ್ಲಿ ವಿಕ್ಕಿನ ತೋರಿಸ್ತಾರೆ. ಅವನ ಹತ್ರ ಶ್ರದ್ಧಾ ಬಂದು ವಿಕ್ಕಿಗೆ ಹಾಯ್ ಹೇಳ್ತಾಳೆ. ಶ್ರದ್ಧಾ ಅಲ್ಲಿಗೆ ಬಂದಿದ್ ನೋಡಿ ವಿಕ್ಕಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಅವನು ತುಂಬಾ ಖುಷಿಯಿಂದ ಶ್ರದ್ಧಾಗೆ ಇಷ್ಟ ದಿನ ನೀನು ಎಲ್ಲೋಗಿದ್ದೆ ಅಂತ ಕೇಳ್ತಾನೆ. ಅದಕ್ಕೆ ಶ್ರದ್ಧಾ ಯಾವಾಗ್ಲೂ ಸಿಗೋಕ್ಕಿಂತ ತುಂಬಾ ದಿನಗಳ ನಂತರ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಸ್ನೇಹಿತರೆ, ವಿಕ್ಕಿ ಒಬ್ಬ ಲೇಡಿ ಸ್ಟೈಲರು. ಅದರಿಂದ ಅವನು ಶ್ರದ್ಧಾಗೆ ಒಂದೊಳ್ಳೆ ಬಟ್ಟೆನ ಸ್ಟಿಚ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಅದೇ ಖುಷಿಯಿಂದ ವಿಕ್ಕಿ ಅವನ ಕೈಯಿಂದಲೇ ಶ್ರದ್ಧಾ ಬಟ್ಟೆನ ಅಳತೆ ತಗೋತಿರ್ಬೇಕಾದ್ರೆ ಅವನಿಗೆ ಡ್ರಿಂಕ್ಸ್ ಸ್ಮೆಲ್ ಬರುತ್ತೆ. ಅದರಿಂದ ವಿಕ್ಕಿ ಶ್ರದ್ಧಾಗೆ ನೀನು ಕುಟ್ಕೊಂಡ್ ಬಂದಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಶ್ರದ್ಧಾ ವಿಕ್ಕಿ ಕೆನ್ನೆಗೆ ಒಂದ್ ಏಟ್ ಹೊಡಿತಾಳೆ. ಅವಾಗ ವಿಕ್ಕಿ ಮತ್ತೆ ತಿರುಗಿ ನೋಡಿದ್ರೆ ಅವನ್ ಮುಂದೆ ರುದ್ರಾಜಿ ಇರ್ತಾರೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ವಿಕ್ಕಿ ಶ್ರದ್ಧಾ ಬಂದಿದ್ದಾಳೆ ಅಂತ ಕನಸ್ ಕಾಣ್ತಿದ್ದ ಅಂತ. ಅವಾಗ ರುದ್ರಾಜಿ ವಿಕ್ಕಿಗೆ ನೀನು ಎಷ್ಟೇ ಕನ್ಸ್ಕೊಂಡ್ರು ಕೂಡ ಆ ಹುಡುಗಿ ನಿನ್ಗೆ ಸಿಗೋದಿಲ್ಲ, ಆ ಹುಡುಗಿ ವಿಶ್ವಾಸ ದ್ರೋಹಿ ಅಂತ ಹೇಳ್ತಾರೆ. ಅವಾಗ ವಿಕ್ಕಿ ರುದ್ರಾಜಿಗೆ ಶ್ರದ್ಧಾ ಬಗ್ಗೆ ಇನ್ನೊಂದು ಮಾತಾಡಿದ್ರು ಕೂಡ ಚೆನ್ನಾಗಿರುತ್ತಿಲ್ಲ, ಇಲ್ಲಿಗೆ ಬೆಳಗ್ಗೆನೆ ನೀವ್ ಯಾಕೆ ಬಂದ್ರಿ ಅದನ್ನ ಹೇಳಿ ಅಂತ ಹೇಳ್ತಾನೆ. ಅವಾಗ ರುದ್ರಾಜಿ ಅವ್ರಿಗೆ ಬಂದಿರುವಂತ ಪತ್ರನ ತೋರಿಸಿ ನನಗೆ ಈ ಚಾಂದೇರಿ ಪುರಾಣದ ಬುಕ್ ನ ಕೆಲವು ತಿಂಗಳ ಹಿಂದೆ ಯಾರೋ ಕಳ್ಸಿದ್ರು, ಹಾಗೆ ಇವತ್ತು ಅದ್ರಲ್ಲಿರುವಂತ ಕೆಲವು ಪೇಜ್ ಗಳನ್ನ ಯಾರೋ ಕಳ್ಸಿದಾರೆ ಅಂತ ಹೇಳ್ತಾನೆ. ಅವಾಗ ವಿಕ್ಕಿ ಆ ಬುಕ್ ನ ನೋಡಿ ಈ ಕತೆ ಎಲ್ರಿಗೂ ಗೊತ್ತಿರುವಂತದೇ ಅಂತ ಹೇಳ್ತಾನೆ. ಅದಕ್ಕೆ ರುದ್ರಾಜಿ ಈ ಕತೆ ಎಲ್ರಿಗೂ ಗೊತ್ತಿರೋದೆ, ಆದ್ರೆ ಈ ಪತ್ರದೊಳಗಡೆ ಇನ್ನೊಂದು ಪತ್ರ ಇದೆ, ಅದರಲ್ಲಿ ಓ ಆಯಗ ಅಂತ ಬರ್ದಿದೆ, ಅಂದ್ರೆ ಈ ಪತ್ರದಲ್ಲಿ ಏನೋ ಒಂದು ಗುಪ್ತ ಸಂದೇಶ ಇದೆ ಅಂತ ಹೇಳ್ತಾನೆ. ಅವಾಗ ವಿಕ್ಕಿ ಈ ಅಧ್ಯಾಯ ಯಾವಾಗ್ಲೂ ಮುಗ್ದೋಗಿದೆ, ಇದ್ರ ಬಗ್ಗೆ ನೀವು ಮತ್ತೆ ಚಿಂತೆ ಮಾಡ್ಬೇಡಿ ಅಂತ ರುದ್ರಾಜಿಗೆ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ನಲ್ಲಿ ವಿಕ್ಕಿ ತಂದೆ ವಿಕ್ಕಿಗೆ ಮದ್ವೆ ಆಗುವಂತ ಬಲವಂತ ಮಾಡ್ತಿರ್ತಾರೆ. ಅದಕ್ಕೆ ವಿಕ್ಕಿ ನನ್ಗೆ ಇವಾಗ್ಲೇ ಮದ್ವೆ ಬೇಡ ಅಂತ ಹೇಳ್ತಿರ್ತಾನೆ. ಅವಾಗ ವಿಕ್ಕಿ ತಂದೆ ವಿಕ್ಕಿಗೆ ಸ್ವಲ್ಪ ದುಡ್ಡು ಕೊಟ್ಟು ಹೋಗಿ ಹುಡುಗಿರ್ ಫ್ರೆಂಡ್ಶಿಪ್ ನಾದ್ರೂ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ವಿಕ್ಕಿ ಪಾಪ ನೀವು ಇಷ್ಟೊಂದು ಕೆಟ್ಟದಾಗ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ನಂತರ ವಿಕ್ಕಿ ಅವನ ಫ್ರೆಂಡ್ ಬಿಟ್ಟು ಹತ್ರ ಬಂದಾಗ ಅವನು ವಿಕ್ಕಿ ಹತ್ರ ಇದ್ದ ದುಡ್ಡನ್ನ ಕಿತ್ಕೊಂಡು ನನ್ನ ಪ್ರೇಯಸಿಗೆ ಟೆಡ್ಡಿ ಬೇರ್ ನ ಕೊಡಿಸ್ಬೇಕು ಅಂತ ಹೇಳ್ತಾನೆ. ಹಾಗೆ ಶ್ರದ್ಧಾಗೆ ಆ ಪಿಶಾಚಿನ ನೀನ್ ಯಾಕಷ್ಟೊಂದು ಲವ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ವಿಕ್ಕಿಗೆ ಕೋಪ ಬಂದು ಶ್ರದ್ಧಾಗ್ ಬೈತೀಯ ಅಂತ ಹೇಳಿ ಬಿಟ್ಟು ಹತ್ರ ಇದ್ದ ದುಡ್ಡನ್ನ ವಾಪಸ್ ಕಿತ್ಕೋತಾನೆ. ಅವಾಗ ಬಿಟ್ಟು ಶ್ರದ್ಧಾಗೆ ಸಾರಿ ಕೇಳಿ ವಿಕ್ಕಿ ಹತ್ರ ಇದ್ದ ದುಡ್ಡನ್ನ ವಾಪಸ್ ಇಸ್ಕೋತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಿಟ್ಟು ಪ್ರೇಯಸಿ ಚಿಟ್ಟಿ ಬರ್ತಾಳೆ. ಅವಳು ಕೂಡ ವಿಕ್ಕಿಗೆ ನೀನು ಆ ಹುಡುಗಿನ ಮರ್ತ್ಬಿಡು, ಆ ಹುಡುಗಿ ಯಾವುದೇ ಕಾರಣಕ್ಕೂ ನಿನಗೆ ಸಿಗೋದಿಲ್ಲ, ನೀನು ತುಂಬಾನೇ ಹ್ಯಾಂಡ್ಸಮ್ ಆಗಿದ್ಯಾ, ನಿನ್ಗೆ ಬೇರೆ ಹುಡುಗಿರು ಯಾರಾದ್ರೂ ಸಿಗ್ತಾರೆ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ನಂತರ ಅವತ್ ರಾತ್ರಿ ವಿಕ್ಕಿ ಬೈಕ್ ಮೇಲೆ ಕೂತ್ಕೊಂಡು ಸಾಂಗ್ ನ ಕೇಳ್ತಿರ್ತಾನೆ. ಈ ಕಡೆ ಬಿಟ್ಟು
ಬಿಟ್ಟು ಅವಳ ಪ್ರೇಯಸಿ ಚಿಟ್ಟಿಗೆ ಹಾಡು ಹೇಳಿ ಮಲಗಿಸ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಅವಾಗ್ಲೇ ಭೂಮಿಯಿಂದ ಹೊರಗಡೆ ಬಂದ ಆತ್ಮ ಬಂದು ವಿಕ್ಕಿನ ನೋಡ್ತಾ ಇರುತ್ತೆ. ಬಿಟ್ಟು ಹೇಗೋ ಮಾಡಿ ಅವನ ಪ್ರೇಯಸಿನ ಮಲಗಿಸಿ ಅವನು ವಿಕ್ಕಿ ಹತ್ರ ಬಂದಾಗ ಆ ಆತ್ಮ ಅವರ ಬಿಲ್ಡಿಂಗ್ ಮೇಲ್ಗಡೆ ಹತ್ತಿ ಚಿಟ್ಟಿ ಹತ್ರ ಹೋಗ್ತಾ ಇರುತ್ತೆ. ಅವಾಗ ಚಿಟ್ಟಿ ಮಲಗಿದ್ದಂತ ರೂಮ್ ನ ಡೋರು ಇದ್ದ ಹಾಗೆ ಓಪನ್ ಆಗುತ್ತೆ. ಆ ಬಾಗ್ಲಿಂದ ಒಂದು ತಲೆ ಉಳ್ಕೊಂಡು ಮಂಚದ ಕೆಳಗಡೆ ಹೋಗುತ್ತೆ. ಅದರಿಂದ ಚಿಟ್ಟಿ ಅದೇನು ಅಂತ ಬಗ್ಗಿ ಮಂಚದ ಕೆಳಗಡೆ ನೋಡ್ತಾಳೆ, ಅಲ್ಲಿ ಏನು ಇರೋದಿಲ್ಲ. ಹಾಗಾಗಿ ಅವಳು ಮತ್ತೆ ಮಲ್ಕೋತಾಳೆ. ಅವಾಗ ಅವಳ ಹಿಂದೆ ಯಾರೋ ವಿಶಾಲ್ ಆಗ್ತಿರುವ ಸೌಂಡ್ ಕೇಳುತ್ತೆ. ಅದರಿಂದ ಅವಳು ಸಡನ್ ಆಗಿ ಹಿಂದೆ ತಿರುಗಿ ನೋಡಿದ್ರೆ ಹಿಂದೆ ಕೂಡ ಯಾರು ಇರೋದಿಲ್ಲ. ಅವಳು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಮತ್ತೆ ಮಲಗಿದ್ರೆ ಮೂವಿ ಪ್ರಾರಂಭದಲ್ಲಿ ಬಂದು ಒಂದು ಹುಡುಗಿನ ಎತ್ಕೊಂಡೋಗಿತ್ತಲ್ಲ, ಆ ಆತ್ಮದ ತಲೆ ಅವಳ ಪಕ್ಕನೆ ಬಂದು ಮಲಗಿರುತ್ತೆ. ಆ ತಲೆನ ಚಿಟ್ಟಿ ನೋಡಿ ತುಂಬಾನೇ ಭಯ ಪಡ್ಕೊಂಡು ಬಾತ್ರೂಮ್ ಒಳಗಡೆ ಹೋಗಿ ಬಾಕ್ಲಾಕೋತಾಳೆ. ಅವಾಗ ಆತ್ಮ ತಲೆಯಿಂದನೇ ಬಾತ್ರೂಮ್ ಡೋರ್ ನ ಗುದ್ದುತ್ತಾ ಇರುತ್ತೆ. ಅದರಿಂದ ಚಿಟ್ಟಿ ಜೋರಾಗಿ ಕೂಗ್ತಾ ಇರ್ತಾಳೆ. ಚಿಟ್ಟಿ ಕೂಗ್ತಿರುವ ಸೌಂಡ್ ನ ಕೇಳಿಸ್ಕೊಂಡು ಬಿಟ್ಟು ಮತ್ತೆ ವಿಕ್ಕಿ ಮನೆ ಒಳಗಡೆ ಓಡೋಗ್ತಾರೆ. ಅಷ್ಟರಲ್ಲಿ ಆ ದೈತ್ಯ ರಾಕ್ಷಸ ಚಿಟ್ಟಿನ ಅಲ್ಲಿಂದ ಒತ್ಕೊಂಡು ಹೋಗುತ್ತೆ. ಚಿಟ್ಟಿ ಜೋರ ಕೂಗಿದ ಸೌಂಡ್ ನ ಕೇಳಿ ಆ ಮನೆಯ ಒಟಾರದರೆಲ್ಲ ಮೇಲ್ಗಡೆ ಬಂದು ನೋಡಿದ್ರೆ ಆ ಆತ್ಮ ಗೋಡೆನ ಹೊಡ್ಕೊಂಡು ಚಿಟ್ಟಿನ ಅಲ್ಲಿಂದ ಎತ್ಕೊಂಡು ಹೋಗಿರುತ್ತೆ. ಆ ಸೌಂಡ್ ನ ಕೇಳಿಸ್ಕೊಂಡು ಅಕ್ಕಪಕ್ಕದವರೆಲ್ಲ ಅಲ್ಲಿ ಬಂದು ನೋಡಿದ್ರೆ ಒಂದು ಕಾರು ಫುಲ್ ಹಾಳಾಗಿರುತ್ತೆ. ಅದರಿಂದ ಅವರೆಲ್ಲರೂ ಚಿಟ್ಟಿನ ಹುಡ್ಕೊಂಡು ಸ್ವಲ್ಪ ಮುಂದೆ ಬಂದಾಗ ಒಂದ್ ಕಡೆ ತುಂಬಾ ದೊಡ್ಡದಾಗಿರುವಂತ ಕಾಲಿನ ಗುರುತು ಸಿಗುತ್ತೆ. ಆ ಹೆಜ್ಜೆ ಗುರುತನ್ನ ನೋಡಿ ಅಲ್ಲಿನ ಜನಗಳೆಲ್ಲ ತುಂಬಾನೇ ಆಶ್ಚರ್ಯ ಪಡ್ತಿರ್ಬೇಕಾದ್ರೆ ರುದ್ರಾಜಿ ಎಲ್ರಿಗೂ ಖಂಡಿತವಾಗ್ಲೂ ಈ ಹೆಜ್ಜೆ ಗುರುತು ದಾನವ್ ರಾಕ್ಷಸ ಅಂದೇ ಇರ್ಬೇಕು, ಅವನೊಬ್ಬ ದೈತ್ಯ ರಾಕ್ಷಸ, ಅಸುರ ಆಸುರ ಈಸುರ ಅಂತ ಹೇಳಿ ಈ ಕಥೆಗಳಿರುವಂತ ಪುಸ್ತಕಗಳು ನಮ್ಮ ಅಂಗಡಿ ಸಿಗ್ತವೆ, ಅವುಗಳಿಗೆ 5% ಡಿಸ್ಕೌಂಟ್ ಕೂಡ ಇದೆ, ಯಾರ್ ಬೇಕಾದ್ರು ಬಂದು ತಗೊಂಡೋಗಿ ಅಂತ ಕಾಮಿಡಿ ಮಾಡ್ತಿರ್ತಾರೆ. ಅವಾಗ ಬಿಟ್ಟು ರುದ್ರಾಜಿಗೆ ನಿಮ್ ಅಂಗಡಿ ಕತೆ ಹಂಗಿರ್ಲಿ, ನಮ್ ಚಿಟ್ಟಿ ಎಲ್ಲೋದ್ಲು ಅಂತ ಕೇಳ್ತಾನೆ. ಅಷ್ಟರಲ್ಲಿ ಅಲ್ಲೇ ಪಕ್ಕದಲ್ಲಿ ಮಲಗಿದ್ದಂತ ಒಬ್ಬ ಪೋರ್ ಮ್ಯಾನ್ ಚಿಟ್ಟಿ ಎಲ್ಲೂ ಹೋಗ್ಲಿಲ್ಲ, ಅವಳನ್ನ ಈ ಕಡೆ ಸರ್ಕಟ್ ಎತ್ಕೊಂಡೋದ, ಅವನ ದೇಹದ ಮೇಲೆ ತಲೆ ಇರ್ಲಿಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿ ವಿಕ್ಕಿ ತಂದೆ ಆ ಪೋರ್ ಮ್ಯಾನ್ ಗೆ ಏನೇನೋ ಮಾತಾಡ್ಬೇಡ ಅಂತ ಬೈತಾರೆ. ಅವಾಗ ಆ ಪೋರ್ ಮ್ಯಾನ್ ಅವನ ಹತ್ರ ಇದ್ದ ಚಿಟ್ಟಿ ಸಾಕ್ಸ್ ನ ತೋರಿಸ್ತಾನೆ. ಆ ಸಾಕ್ಸ್ ನ ನೋಡಿ ಬಿಟ್ಟು ಇದು ಚಿಟ್ಟಿದೆ ಅಂತ ಸಖತ್ ದುಃಖ ಪಡ್ತಿರ್ತಾನೆ. ಅದೇ ಸಮಯದಲ್ಲಿ ಸ್ವಲ್ಪ ದೂರದಲ್ಲಿ ಯಾರೋ ನಿಂತಿರೋದು ವಿಕ್ಕಿಗೆ ಕಾಣುತ್ತೆ. ಅದರಿಂದ ಅವನು ಆ ಮನುಷ್ಯನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ವಿಕ್ಕಿ ಆ ಮನುಷ್ಯನನ್ನ ಫಾಲೋ ಮಾಡ್ಕೊಂಡು ಒಂದು ಪಾಳ್ ಬಿದ್ದಿರುವಂತ ಮನೆ ಹತ್ರ ಬರ್ತಾನೆ. ಆ ಮನೆ ಹತ್ರನೇ ಸರ್ಕಟ್ ರಾಕ್ಷಸ ಕೂಡ ಇರೋದು. ಅವಾಗ ವಿಕ್ಕಿ ಫಾಲೋ ಮಾಡ್ಕೊಂಡು ಬಂದ ಮನುಷ್ಯ ಆ ಪಾಳ್ ಬಿದ್ದ ಮನೆ ಒಳಗಡೆ ಹೋಗ್ತಾರೆ. ಅದರಿಂದ ವಿಕ್ಕಿ ಕೂಡ ಆ ಮನೆ ಒಳಗಡೆ ಹೋಗ್ತಾನೆ. ಆ ಮನೆ ಒಳಗಡೆ ವಿಕ್ಕಿಗೆ ಏನೋ ಒಂದು ಸೌಂಡ್ ಕೇಳುತ್ತೆ. ಅದರಿಂದ ವಿಕ್ಕಿ ತುಂಬಾನೇ ಭಯ ಪಡ್ಕೊಂಡು ಆ ಸೌಂಡ್ ಮಾಡಿದ್ದು ಸ್ತ್ರೀ ಅಂತ ಅನ್ಕೊಂಡು, ಸ್ತ್ರೀಜಿ ನಾನು ವಿಕ್ಕಿ, ನೀವು ಮತ್ತೆ ವಾಪಸ್ ಬಂದ್ರ, ನಾನ್ ನಿಮ್ಗೆ ಫ್ರೆಂಡ್ ಅಲ್ವಾ, ನನ್ನ ಬಟ್ಟೆಗಳನ್ನ ದಯವಿಟ್ಟು ಮಾಯ ಮಾಡ್ಬೇಡಿ ಅನ್ಕೊಂಡು ಹಿಂದೆ ತಿರುಗ್ತಾನೆ. ಆದ್ರೆ ಅವನ ಹಿಂದೆ ಯಾರು ಇರೋದಿಲ್ಲ. ಅದರಿಂದ ವಿಕ್ಕಿ ತುಂಬಾನೇ ಭಯ ಪಡ್ಕೊಂಡು ಮತ್ತೆ ಸ್ತ್ರೀಜಿ ಅಂತ ಕರೀತಾನೆ. ಅವಾಗ ಅವನ ಮುಂದೆ ಬೆಂಕಿ ಸ್ಟಿಕ್ ನ ಇಟ್ಕೊಂಡು ಶ್ರದ್ಧಾ ಬರ್ತಾಳೆ. ಅವಳನ್ನ ವಿಕ್ಕಿ ನೋಡಿ ಅವನ್ ಮುಂದೆ ಇರೋದು ರುದ್ರಾಜಿ ಅಂತ ಅನ್ಕೊಂಡು, ರುದ್ರಾಜಿ ನೀವ್ ಯಾವಾಗ್ಲೂ ನನ್ನ ಫಾಲೋ ಮಾಡ್ಕೊಂಡು ಹಿಂದೆನೆ ಬರ್ತಿರಲ್ಲ ಯಾಕೆ ಅಂತ ಕೇಳ್ತಾನೆ. ಅವಾಗ ಶ್ರದ್ಧಾ ನಾನು ವಿಕ್ಕಿ ರುದ್ರಬೈ ಅಲ್ಲ ಅಂತ ಹೇಳ್ತಾಳೆ. ಆದ್ರೂ ಕೂಡ ವಿಕ್ಕಿ ನಂಬ್ತಾ ಇರೋದಿಲ್ಲ. ಅದರಿಂದ ಶ್ರದ್ಧಾ ವಿಕ್ಕಿ ಕೆನ್ನೆಗೆ ಒಂದೇಟ್ ಹೊಡಿತಾಳೆ. ಅವಾಗ ಅವಳಿಗೆ ಅವನ್ ಮುಂದೆ ಇರೋದು ಶ್ರದ್ಧಾ ಅಂತ ಗೊತ್ತಾಗುತ್ತೆ. ಅದರಿಂದ ವಿಕ್ಕಿ ತುಂಬಾ ಖುಷಿಯಿಂದ ಕುಂದಾಡ್ತಿರ್ತಾನೆ. ಹಾಗೆ ಶ್ರದ್ಧಾಗೆ ನಿನ್ ಬಗ್ಗೆ ಈ ಜನಗಳೆಲ್ಲ ಏನೆಲ್ಲ ಮಾತಾಡ್ಕೊಳ್ತಾ ಇದಾರೆ ಗೊತ್ತಾ, ನೀನು ಮನುಷ್ಯಳೆ ಅಲ್ವಂತೆ, ನೀನೊಬ್ಳು ಪಿಶಾಚಿ ಅಂತೆ, ನೀನು ದೆವ್ವ ಭೂತ ಅಂತ ಏನೇನೋ ಮಾತಾಡ್ತಾ ಇದಾರೆ. ಅದಿರ್ಲಿ ನನ್ ಬಗ್ಗೆ ಏನ್ ಮಾತಾಡ್ತಾರೆ ಗೊತ್ತಾ, ನಾನೊಬ್ಬ ದೇವದಾಸ್ ಮಜ್ಜನು ಪಾಗಲ್ ಪ್ರೇಮಿ ಅಂತೆ, ಈ ರೀತಿ ಎಲ್ಲ ಜನಗಳು ನಮ್ಮಿಬ್ರು ಬಗ್ಗೆ ಏನೇನೋ ಮಾತಾಡ್ಕೊಳ್ತಾ ಇದಾರೆ ಅಂತ ಹೇಳ್ತಾನೆ. ವಿಕ್ಕಿ ಆ ರೀತಿ ಎಲ್ಲ ಹೇಳ್ತಿರೋದ್ ನೋಡಿ ಶ್ರದ್ಧಾಗೆ ನಗುನೆ ಬರ್ತಾ ಇರುತ್ತೆ. ಅವಾಗ ಶ್ರದ್ಧಾ ವಿಕ್ಕಿಗೆ ಊರೊಳಗಡೆಯಿಂದ ಹುಡುಗಿರ್ನ ಯಾರು ಎತ್ಕೊಂಡು ಹೋಗ್ತಿದಾರೆ ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ವಿಕ್ಕಿ ಚಿಟ್ಟಿನ ಯಾರು ಎತ್ಕೊಂಡು ಹೋಗಿದ್ದಾರೆ ಅಂತ ನಿನ್ಗೆ ಗೊತ್ತಾ ಅಂತ ಕೇಳ್ತಾನೆ. ಅವಾಗ ಶ್ರದ್ಧಾ ಬರೀ ಚಿಟ್ಟಿ ಮಾತ್ರ ಅಲ್ಲ, ಈ ಊರಿನ ಎಲ್ಲ ಹುಡುಗಿರ್ನ ಯಾರು ಎತ್ಕೊಂಡು ಹೋಗಿದ್ದಾರೆ ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ವಿಕ್ಕಿ ಅದು ಯಾರು ಅಂತ ಕೇಳ್ತಾನೆ. ಅವಾಗ ಶ್ರದ್ಧಾ ಅವನೇ ಪರಸ್ತ್ರೀಯರನ್ನ ಕೊಂದು ಹೆಣ್ಣಾಗಿ ಪರಿವರ್ತಿಸಿದವನು, ಅವನ ಹೆಸರು ಸರ್ಕಟ ಅಂತ ಹೇಳ್ತಾಳೆ. ಅದಕ್ಕೆ ವಿಕ್ಕಿ ಕೂಡ ಇರಬಹುದು, ಶ್ರೀಜಿ ಇಲ್ಲಿಂದ ಹೋದ್ಮೇಲೆ ಅವನು ಇಲ್ಲಿಗೆ ಬಂದಿರಬಹುದು ಅಂತ ಹೇಳ್ತಾನೆ. ಅವಾಗ ಶ್ರದ್ಧಾ ವಿಕ್ಕಿಗೆ ಅಲ್ಲೇ ಪಕ್ಕದಲ್ಲಿ ಕಲ್ಲಿನಿಂದ ಕೆತ್ತಿರುವಂತ ಸರ್ಕಟ್ನ ಚಿತ್ರನ ತೋರಿಸ್ತಾಳೆ. ಆ ಚಿತ್ರದ ಪಕ್ಕನೆ ಒಂದು ಚಿಕ್ಕ ಮಗು ಕೂಡ ಇರುತ್ತೆ. ಆ ಮಗು ಯಾರು ಅಂತ ಮುಂದೆ ತಿಳ್ಕೊಳ್ಳೋಣ. ಈ ಕಡೆ ಬಿಟ್ಟು ಮತ್ತೆ ರುದ್ರಾಜಿ ಇಬ್ರು ಕೂತ್ಕೊಂಡು ಚಿಟ್ಟಿ ಓದ್ಲು, ವಿಕ್ಕಿ ಕೂಡ ಓದ, ಇವರೆಲ್ಲ ಎಲ್ಲಿಗೆ ಹೋದ್ರು ಅಂತ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ವಿಕ್ಕಿ ಬಂದು ರುದ್ರಾಜಿಗೆ ನಿಮ್ಮ ಹತ್ರ ಇರುವಂತ ಚೀಟಿ ಎಲ್ಲಿ ಅಂತ ಕೇಳ್ತಾನೆ. ಅವನು ಚಿಟ್ಟಿನ ಕೇಳ್ತಿದ್ದಾನೆ ಅಂತ ಅವ್ರುಗಳು ಕನ್ಫ್ಯೂಸ್ ಮಾಡ್ಕೊಂಡು ಅವಳು ನಮ್ಮ ಹತ್ರ ಎಲ್ಲಿದ್ದಾಳೆ ಅಂತ ಹೇಳ್ತಾರೆ. ಅದಕ್ಕೆ ವಿಕ್ಕಿ ಅವತ್ ನಿಮ್ ಕೈಯಲ್ಲಿ ಇತ್ತಲ್ಲ, ನೀವೇ ಓಪನ್ ಮಾಡಿ ತೋರಿಸಿದ್ರಲ್ಲ ಅಂತ ಹೇಳ್ತಾನೆ. ಅವಾಗ ವಿಕ್ಕಿ ಕೇಳ್ತಿರೋದು ಚೀಟಿ ಅಂತ ರುದ್ರಾಜಿಗೆ ಅರ್ಥ ಆಗುತ್ತೆ. ಆದ್ರೆ ಬಿಟ್ಟು ಮಾತ್ರ ಏನು ಚೀಟಿನ ಓಪನ್ ಮಾಡಿ ನೋಡಿದ್ರ ಅಂತ ವಿಕ್ಕಿಗೆ ಬೈತಿರ್ತಾನೆ. ಅವಾಗ ರುದ್ರಾಜಿ ಅವ್ರು ಮಾತಾಡ್ತಿರೋದು ಚಿಟ್ಟಿ ಬಗ್ಗೆ ಅಲ್ಲ ಚೀಟಿ ಬಗ್ಗೆ ಅಂತ ಬಿಟ್ಟುಗೆ ಅರ್ಥ ಮಾಡಿಸ್ತಾರೆ. ನಂತರ ರುದ್ರಾಜಿ ಅವ್ರ ಹತ್ರ ಇರುವಂತ ಚೀಟಿನ ಚಿಟ್ಟಿಗೆ ಕೊಡ್ತಾರೆ. ಅವಾಗ ವಿಕ್ಕಿ ರುದ್ರಾಜಿಗೆ ಇದನ್ನ ಒಂದ್ಸಲಿ ಓದಿ ಅದರಲ್ಲಿ ಚಿಟ್ಟಿನ ಯಾರು ಎತ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅದರಿಂದ ರುದ್ರಾಜಿ ಆ ಚೀಟಿನ ಓದ್ತಾರೆ. ಅದರಲ್ಲಿ ಚಂದ್ರಬಾನ್ ಒಂದು ಕಾಲದಲ್ಲಿ ಚಾಂದೇರಿ ನಗರದ ಮುಖ್ಯಸ್ಥನಾಗಿರ್ತಾನೆ. ಅವನೊಬ್ಬ ಗೂಳಿ ತರ ಶಕ್ತಿಶಾಲಿಯಾಗಿದ್ದ, ಒಂಟೆ ತರ ಎತ್ತರವಾಗಿದ್ದ, ಮತ್ತೆ ರಾವಣನ್ ತರ ಅಹಂಕಾರಿಯಾಗಿದ್ದ. ಅವನ ಹತ್ರ ಅಪಾರವಾದ ಸಂಪತ್ತಿತ್ತು. ಅವನು ಸಖತ್ ಮದ್ಯಪ್ರಿಯನಾಗಿದ್ದ. ಹಾಗೆ ಅವನು ದುಶ್ಯಾಸನ ಆದರ್ಶವನ್ನ ಹೊಂದಿದ್ದ. ಅವನು ಬಯಸಿದ ಹೆಂಗಸರ ಜೊತೆ ಮಲಗಬೇಕಿತ್ತು. ಅದರಿಂದ ಚಂದ್ರಬಾನ್ ಮತ್ತೆ ಅವನ ಸ್ನೇಹಿತರು ವೇಷರ ಹತ್ರ ಹೋಗ್ತಿದ್ರು. ಈ
ಈಗಿರ್ಬೇಕಾದ್ರೆ ಒಂದಿನ ಸ್ತ್ರೀ ತಾನು ಪ್ರೀತಿಸಿದ ಪ್ರೇಯಸಿ ಜೊತೆ ಮದ್ವೆ ಆಗ್ತಾರೆ. ಅದು ಚಂದ್ರಬನ್ ಮತ್ತೆ ಅವನ ಸ್ನೇಹಿತರಿಗೆ ಸಹಿಸೋದಿಕ್ಕಾಗೋದಿಲ್ಲ. ಅದರಿಂದ ಚಂದ್ರಬನ್ ಮತ್ತೆ ಅವನ ಸ್ನೇಹಿತರೆಲ್ಲರೂ ಸೇರ್ಕೊಂಡು ಸ್ತ್ರೀ ಗಂಡನ ಕತ್ತನ್ನ ಕತ್ತರಿಸಿ ಸಾಯಿಸ್ತಾರೆ. ಹಾಗೆ ಸ್ತ್ರೀನ ಕೂಡ ಅವಳ ಚಿಕ್ಕ ಮಗಳು ಮುಂದೆನೆ ಸುಟ್ಟು ಸಾಯಿಸ್ತಾರೆ. ಅದಾದ್ಮೇಲೆ ಸ್ವಲ್ಪ ವರ್ಷಗಳ ನಂತರ ಸ್ತ್ರೀ ವಾಪಸ್ ಆತ್ಮ ರೂಪದಲ್ಲಿ ಬಂದು ಚಂದ್ರಬನ್ ಮತ್ತೆ ಅವನ ಸ್ನೇಹಿತರನ್ನ ಸಾಯಿಸಿ ಊತಾಗ್ತಾಳೆ ಅಂತ ಬರ್ದಿರುತ್ತೆ. ಅವಾಗ ಅವ್ರಗಳಿಗೆ ಚಾಂದೇರಿ ನಗರದಿಂದ ಹುಡುಗಿರ್ನ ಓದ್ಕೊಂಡು ಹೋಗ್ತಿರೋದು ಬೇರೆ ಯಾರು ಅಲ್ಲ, ಸರ್ಕಟ್ ಅಂತ ಗೊತ್ತಾಗುತ್ತೆ. ಅವಾಗ ವಿಕ್ಕಿ ಚಾಂದೇರಿ ನಗರದವರು ಸ್ತ್ರೀಜಿನ ಪೂಜೆ ಮಾಡ್ತಿದ್ದಾರೆ ಅಂತ ಸ್ತ್ರೀಜಿಗೆ ಗೊತ್ತಾಗಿ ಅವರು ಇಲ್ಲಿಂದ ಹೋದ್ಮೇಲೆ ಸರ್ಕಟ್ ಈ ಊರಿಗೆ ಬಂದು ಈ ಊರಿನ ಹೆಣ್ಮಕ್ಳುಗಳನ್ನೆಲ್ಲ ಎತ್ಕೊಂಡು ಹೋಗ್ತಿದ್ದಾನೆ. ಅದಕ್ಕೆ ಭಯ ಪಟ್ಕೊಂಡು ನಮ್ಮ ಊರಿನ ಮುಗ್ಧ ಹೆಣ್ಮಕ್ಳುಗಳೆಲ್ಲ ಊರನ್ನ ಬಿಟ್ಟು ಇಲ್ಲಿಂದ ಹೋಗ್ತಾ ಇರ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಬಿಟ್ಟು ಇದೆಲ್ಲ ನಿನ್ಗೆ ಹೇಗ್ ಗೊತ್ತು ಅಂತ ಕೇಳ್ತಾನೆ. ಅವಾಗ ವಿಕ್ಕಿ ನನ್ಗೆ ಶ್ರದ್ಧಾ ಹೇಳಿದ್ದು ಅವಳು ವಾಪಸ್ ಮತ್ತೆ ಬಂದಿದ್ದಾಳೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಬಿಟ್ಟು ಮತ್ತೆ ರುದ್ರಾಜಿ ಇಬ್ರು ವಿಕ್ಕಿ ಮತ್ತೆ ಕನಸು ಕಾಣೋದಕ್ಕೆ ಶುರು ಮಾಡಿದಾನೆ ಅಂತ ನಗ್ತಾ ಇರ್ತಾರೆ. ನಂತರ ವಿಕ್ಕಿ ಶ್ರದ್ಧಾ ಇರುವಂತ ಜಾಗಕ್ಕೆ ಮತ್ತೆ ಬಂದಾಗ ವಿಕ್ಕಿ ಶ್ರದ್ಧಾಗೆ ಒಂದೊಳ್ಳೆ ಲವ್ ಸಾಂಗ್ ನ ಹೇಳ್ತಾನೆ. ಆ ಸಮಯದಲ್ಲಿ ವಿಕ್ಕಿ ಶ್ರದ್ಧಾ ಹತ್ರ ಒಂದು ಸೆಲ್ಫಿನ ತಗೊಳ್ಳೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಶ್ರದ್ಧಾ ಅದಕ್ಕೆ ಒಪ್ಪೋದಿಲ್ಲ. ಅಷ್ಟರಲ್ಲಿ ಬಿಟ್ಟು ಮತ್ತೆ ರುದ್ರಾಜಿ ಕೂಡ ಆ ಜಾಗಕ್ಕೆ ಬರ್ತಾ ಇರ್ತಾರೆ. ಈ ಕಡೆ ವಿಕ್ಕಿ ಶ್ರದ್ಧಾ ತಲೆ ಮೇಲಿದ್ದ ಒಂದು ಗುಲಾಬಿ ಹೂವಿನ ದಳನ ತಗೊಂಡು ಅವನ್ ಜೇಬ್ ಒಳಗಡೆ ಇಟ್ಕೋತಾನೆ. ಹಾಗೆ ಶ್ರದ್ಧಾ ತುಟಿ ಮೇಲ್ಗಡೆ ವಿಕ್ಕಿ ಬೆರಳನ್ನ ಇಟ್ಟಾಗ ಶ್ರದ್ಧಾ ಗೋಸ್ಟ್ ಆಗಿ ಬದಲಾಗಿ ಅವನ ಬೆರಳನ್ನೇ ಕಚ್ಬಿಡ್ತಾಳೆ. ಅದರಿಂದ ವಿಕ್ಕಿ ತುಂಬಾ ಜೋರಾಗಿ ಕೂಕೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ. ಅಲ್ಲಿ ಬಿಟ್ಟು ಮತ್ತೆ ರುದ್ರಾಜಿ ಅವನಿಗೆ ಸಿಗ್ತಾರೆ. ಅವಾಗ ವಿಕ್ಕಿ ನನ್ನ ಬೆರಳು ಕಟ್ಟಾಯ್ತು ಅಂತ ಅವ್ರಗಳಿಗೆ ತೋರಿಸ್ತಾನೆ. ಆದ್ರೆ ಅವನ ಬೆರಳಿಗೆ ಏನೂ ಆಗಿರೋದಿಲ್ಲ. ಹಾಗೆ ಅವನು ಶ್ರದ್ಧಾ ಜೊತೆ ಹಾಡು ಹೇಳಿದ್ರ ಬಗ್ಗೆ ರುದ್ರಾಜಿ ಮತ್ತೆ ಬಿಟ್ಟು ಹತ್ರ ಹೇಳಿದಾಗ ಅವರು ವಿಕ್ಕಿಗೆ ನೀನು ಭ್ರಮೆನಲ್ಲಿ ಬದುಕ್ತಾ ಇದೀಯಾ, ಆ ಭ್ರಮೆಯಿಂದ ಫಸ್ಟ್ ಹೊರಗಡೆ ಬಾ ಅಂತ ಹೇಳ್ತಾರೆ. ಅವಾಗ ವಿಕ್ಕಿ ಚಿಟ್ಟಿನ ಸರ್ಕಟ್ ಹತ್ರ ಇಂದ ವಾಪಸ್ ಕರ್ಕೊಂಡ್ ಬರೋದಕ್ಕೆ ನನ್ನ ಹತ್ರ ಒಂದ್ ದಾರಿ ಇದೆ, ಅದೇನಂದ್ರೆ ಸ್ತ್ರೀಜಿನ ವಾಪಸ್ ಕರ್ಕೊಂಡ್ ಬರೋಣ ಅಂತ ಹೇಳ್ತಾನೆ. ಅದಕ್ಕೆ ಬಿಟ್ಟು ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಸ್ತ್ರೀಜಿಗೆ ಶಕ್ತಿ ಇದ್ದಿದ್ದು ಅವರ ತಲೆ ಕೂದಲಲ್ಲಿ, ಆದ್ರೆ ನೀನೇ ಅದನ್ನ ತುಂಬಾ ದಿನಗಳ ಹಿಂದೆ ಕಟ್ ಮಾಡಿದ್ಯಾ. ಅದರಿಂದ ಸ್ತ್ರೀಜಿಗೆ ಇವಾಗ ಯಾವುದೇ ತರ ಶಕ್ತಿ ಇರೋದಿಲ್ಲ, ಅವ್ರ ಕೈಲಿ ಏನ್ ಮಾಡೋದಕ್ಕೂ ಇವಾಗ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರುದ್ರಾಜಿ ಅದು ಆಗುತ್ತೆ, ಯಾಕಂದ್ರೆ ಸರ್ಕಟ್ಗೋಸ್ಕರ ಸ್ತ್ರೀ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಹೇಳ್ತಾರೆ. ಅದರಿಂದ ವಿಕ್ಕಿ ಮತ್ತೆ ಬಿಟ್ಟು ಇಬ್ರು ಜಾನ್ ಹತ್ರ ಬರ್ತಾರೆ. ಅವನು ಕೂಡ ಅವ್ರಗಳಿಗೆ ತುಂಬಾನೇ ಒಳ್ಳೆ ಸ್ನೇಹಿತ. ಜಾನ ಸ್ಟಡಿಗೋಸ್ಕರ ಚಾಂದೇರಿ ನಗರನ ಬಿಟ್ಟು ಹೊರಗಡೆ ಬಂದು ಓದ್ತಾ ಇರ್ತಾನೆ. ಜಾನ ಬಿಟ್ಟು ಮತ್ತೆ ವಿಕ್ಕಿನ ನೋಡಿ ಅವ್ರಗಳನ್ನ ತಪ್ಕೊಂಡು ತುಂಬಾನೇ ಖುಷಿ ಪಡ್ತಾ ಇರ್ತಾನೆ. ಅಷ್ಟರಲ್ಲಿ ಆ ಮನೆ ಒಳಗಡೆ ಏನೋ ಒಂದು ಸೌಂಡ್ ಆಗುತ್ತೆ. ಅದರಿಂದ ಬಿಟ್ಟು ಮತ್ತೆ ವಿಕ್ಕಿ ಇಬ್ರು ಜಾನಗೆ ಫ್ರೆಂಡ್ಸ್ ನ ಸೇರಿಸ್ಕೊಂಡು ಪಾರ್ಟಿ ಮಾಡ್ತಿದ್ಯಾ ಅಂತ ಹೇಳ್ಕೊಂಡು ರೂಮ್ ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ಒಂದು ತೋಳ ಇರುತ್ತೆ. ಅದು ಅವ್ರಗಳನ್ನ ನೋಡಿ ಅಲ್ಲಿಂದ ಓಡೋಗುತ್ತೆ. ಅದನ್ನ ನೋಡಿ ವಿಕ್ಕಿ ಜಾನಾಗೆ ಇಂತ ಡೇಂಜರಸ್ ಆದ ನಾಯಿಗಳನ್ನೆಲ್ಲ ಮನೆ ಒಳಗಡೆ ಬಿಟ್ಕೊಂಡಿದ್ಯಲ್ಲ ಅಂತ ಬೈತಾ ಇರ್ತಾನೆ. ಅವಾಗ ಬಿಟ್ಟು ಜಾನಾಗೆ ನೀನು ನಮ್ ಜೊತೆ ಚಾಂದೇರಿ ನಗರಕ್ಕೆ ಬಾ ಅಂತ ಹೇಳ್ತಾನೆ. ಅದಕ್ಕೆ ಜಾನ ಯಾಕೆ ಅಂತ ಕೇಳ್ತಾನೆ. ಅವಾಗ ಬಿಟ್ಟು ಸ್ತ್ರೀಜಿನ ವಾಪಸ್ ಚಾಂದೇರಿ ನಗರಕ್ಕೆ ಕರ್ಕೊಂಡ್ ಬರೋದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಜಾನ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ, ನಾನ್ ಬರೋದಿಲ್ಲ ಅಂತ ಹೇಳ್ತಾನೆ. ಅವಾಗ ವಿಕ್ಕಿ ಜಾನಾಗೆ ಅದು ಹಾಗಲ್ಲ, ರುದ್ರಾಜಿ ಒಂದು ನಾಟಕನ ಮಾಡ್ತಿದ್ದಾರೆ, ಅದರಲ್ಲಿ ನಿಂಗೊಂದು ಒಳ್ಳೆ ಬೆಸ್ಟ್ ರೋಲ್ ನ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನೀನು ನಮ್ ಜೊತೆ ಚಾಂದೇರಿ ನಗರಕ್ಕೆ ಬಾ ಅಂತ ಕರೀತಾನೆ. ಅವಾಗ ಜಾನ ಒಪ್ಕೊಂಡು ಅವ್ರ ಜೊತೆ ಚಾಂದೇರಿ ನಗರಕ್ಕೆ ಬರ್ತಾನೆ. ನಂತರ ವಿಕ್ಕಿ ಬಿಟ್ಟು ಮತ್ತೆ ರುದ್ರಾಜಿ ಎಲ್ರು ಸೇರ್ಕೊಂಡು ಜಾನಾಗೆ ಸರ್ಕಟ್ ಆ ಊರಿನ ಹುಡುಗಿರ್ನೆಲ್ಲ ಎತ್ಕೊಂಡು ಹೋಗ್ತಿರುವ ವಿಷಯನ ಹೇಳ್ತಾರೆ. ಆ ಹುಡುಗಿರ್ನೆಲ್ಲ ನಾವಿವಾಗ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂದ್ರೆ ಸ್ತ್ರೀನ ಸಹಾಯ ಬೇಕು. ಆ ಸ್ತ್ರೀ ನಿನ್ಗೆ ಅಕ್ಕ ಅಲ್ವಾ, ಅದರಿಂದ ಆ ಸ್ತ್ರೀನ ಹುಡ್ಕೋದಕ್ಕೆ ನೀನ್ ಇವಾಗ ನಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಜಾನ ನನ್ ಕೈಲಾಗೋದಿಲ್ಲ, ನಾನು ವಾಪಸ್ ಹೋಗ್ತೀನಿ ಅಂತ ಹೇಳ್ತಾನೆ. ಆದ್ರೂ ಅವನನ್ನ ಹೇಗೋ ಮಾಡಿ ಒಪ್ಸಿ ಪಾಳ್ ಬಿದ್ದಿರುವ ಬಂಗ್ಲೆ ಹತ್ರಕ್ಕೆ ಅವನನ್ನ ಕರ್ಕೊಂಡ್ ಬರ್ತಾರೆ. ಅವ್ರಗಳೆಲ್ಲ ಜಾನನ ಮುಂದೆ ಬಿಟ್ಕೊಂಡು ನಿನ್ನ ಅಕ್ಕನ ಕರಿ ಅಂತ ಹೇಳ್ತಾರೆ. ಅದರಿಂದ ಜಾನ ಸ್ತ್ರೀ ದೀದಿ ಅಂತ ಕೂಕೊಂಡು ಮುಂದೆ ಹೋಗ್ತಾನೆ. ಜಾನ ಎಷ್ಟೇ ಕರೆದ್ರು ಸ್ತ್ರೀ ಅಲ್ಲಿಗೆ ಬರೋದಿಲ್ಲ. ಅದರಿಂದ ಅವರೆಲ್ಲ ಜಾನನ ಒಪ್ನೆ ಬಿಟ್ರೆ ಸ್ತ್ರೀ ಅಲ್ಲಿಗೆ ಬರ್ಬೋದು ಅಂತ ಮಾತಾಡ್ಕೊಂಡು ಜಾನಗೆ ಅಲ್ಲಿ ನೋಡು ಇಂದ್ರಧನುಷ್ ಇದೆ ಅಂತ ಹೇಳಿ ಅವ್ರಗಳೆಲ್ಲ ಅಲ್ಲಿಂದ ಓಡೋಗಿ ಬಚ್ಚಿಟ್ಕೊಳ್ತಾರೆ. ಅವಾಗ ಜಾನ ಒಬ್ನೇ ಇರೋದ್ರಿಂದ ಅವನು ತುಂಬಾನೇ ಭಯ ಪಡ್ಕೊತಿರ್ತಾನೆ. ಈಗಿರ್ಬೇಕಾದ್ರೆ ರುದ್ರಾಜಿ ಮತ್ತೆ ಬಿಟ್ಟು ಇರುವ ಜಾಗದಲ್ಲಿ ಏನೋ ಸೌಂಡ್ ಆಗ್ತಾ ಇರುತ್ತೆ. ಆ ಸೌಂಡ್ ಎಲ್ಲಿಂದ ಬರ್ತಾ ಇದೆ ಅಂತ ಅವ್ರುಗಳು ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಸರ್ಕಟ್ ನ ತಲೆ ಆ ರೀತಿ ಸೌಂಡ್ ಮಾಡ್ತಾ ಇರುತ್ತೆ. ಅದನ್ನ ನೋಡಿ ಅವರಿಬ್ರು ಅಲ್ಲಿಂದ ಕೂಕೊಂಡು ಹೊರಗಡೆ ಹೋಗ್ತಾರೆ. ಈ ಕಡೆ ವಿಕ್ಕಿ ಇರುವ ಜಾಗದಲ್ಲೂ ಕೂಡ ಸರ್ಕಟ್ ನ ತಲೆ ಇರುತ್ತೆ. ಅದನ್ನ ಅವ್ನು ನೋಡಿ ತುಂಬಾನೇ ಭಯ ಪಡ್ಕೊಂಡು ಅಲ್ಲಿಂದ ಕೂಕೊಂಡು ಹೊರಗಡೆ ಬರ್ತಾನೆ. ಹಾಗೆ ಜಾನ ಇರುವ ಜಾಗದಲ್ಲೂ ಕೂಡ ಸರ್ಕಟ್ ನ ತಲೆ ಕೂದಲು ಅವನ ಕೈ ಹತ್ರ ಬರ್ತಾ ಇರುತ್ತೆ. ಅದರಿಂದ ಅವನು ಕೂಡ ತುಂಬಾನೇ ಎದುರುಕೊಂಡು ವಿಕ್ಕಿ ಬಿಟ್ಟು ಮತ್ತೆ ರುದ್ರಾಜಿ ಇರುವ ಜಾಗಕ್ಕೆ ಬರ್ತಾನೆ. ಅವಾಗ ವಿಕ್ಕಿ ಈ ಜಾಗದಲ್ಲಿ ಬೇಡ, ಬೇರೆ ಇನ್ನೊಂದ್ ಜಾಗದಲ್ಲಿ ಸರ್ಕಟ್ ನ ಮೂರ್ತಿ ಇದೆ, ಅದ್ರ ಹತ್ರ ಹೋಗಿ ಎಲ್ರು ಒಟ್ಟಿಗೆ ನಿಂತ್ಕೊಂಡು ಸ್ತ್ರೀನ ಹುಡ್ಕೋಣ ಅಂತ ಹೇಳ್ತಾನೆ. ನಂತರ ವಿಕ್ಕಿ ಅವ್ರಗಳನ್ನೆಲ್ಲ ಸರ್ಕಟ್ ನ ಮೂರ್ತಿ ಇರುವ ಜಾಗಕ್ಕೆ ಕರ್ಕೊಂಡ್ ಬಂದು ಅವ್ರಗಳಿಗೆಲ್ಲ ಆ ಮೂರ್ತಿನ ತೋರಿಸ್ತಾನೆ. ಅದರಿಂದ ಅವ್ರಗಳೆಲ್ಲ ಆ ಮೂರ್ತಿನ ನೋಡ್ತಿರ್ಬೇಕಾದ್ರೆ ಜಾನನ ಯಾರೋ ಅಲ್ಲಿಂದ ಹಿಂದ್ಗಡೆ ಎಳ್ಕೊಂಡ್ ಹೋಗ್ತಾರೆ. ಅವಾಗ ಅವ್ರಗಳೆಲ್ಲ ಜಾನ ಗೆಲ್ಲೋದ ಅಂತ ಹುಡುಕ್ತಿರ್ಬೇಕಾದ್ರೆ ಜಾನ ಒಂದ್ ಕಡೆ ಗೋಡೆ ಮೇಲ್ಗಡೆ ಲಾಕ್ ಆಗಿರ್ತಾನೆ. ಅವನ ಕಣ್ಗಳೆಲ್ಲ ಬಿಳಿಯಾಗಿರ್ತವೆ. ಅವನನ್ನ ನೋಡಿ ವಿಕ್ಕಿ ಬಿಟ್ಟು ಮತ್ತೆ ರುದ್ರಾಜಿ ಸ್ತ್ರೀಜಿ ಹತ್ರ ನಮ್ಮನ್ನ ಕ್ಷಮಿಸ್ಬಿಡಿ, ನಾವು ತಪ್ಪು ಮಾಡ್ಬಿಟ್ವಿ, ನಮ್ಮ ಸ್ನೇಹಿತನನ್ನ ಬಿಡಿ ಅಂತ ಕೇಳ್ಕೊತಾರೆ. ಅವಾಗ ಜಾನ ಅಲ್ಲಿಂದ ಕೆಳಗಡೆ ಬೀಳ್ತಾನೆ.
ಹೇಳ್ತಾನೆ. ಆದ್ರೆ ಅವನಿಗೆ ಪ್ರಜ್ಞೆ ಇರೋದಿಲ್ಲ. ಅವಾಗ ರುದ್ರಾಜೆ ಜಾನ ಉಸಿರಾಡ್ತಿದ್ದಾನ ಅಂತ ನೋಡ್ತಾರೆ. ಆದ್ರೆ ಅವಾಗ ಜಾನ ಉಸಿರಾಡ್ತಿರೋದಿಲ್ಲ. ಅದರಿಂದ ರುದ್ರಾಜೆ ಜಾನ ಇನ್ನಿಲ್ಲ ಅಂತ ಹೇಳ್ತಾರೆ. ಅವಾಗ ವಿಕ್ಕಿ ತುಂಬಾನೇ ದುಃಖದಿಂದ ಜಾನ್ ಮೇಲ್ಗಡೆ ಎದ್ದೇಳು ಅಂತ CPR ಎಲ್ಲ ಮಾಡ್ತಾನೆ. ಆದ್ರೂ ಕೂಡ ಅವನು ಮೇಲ್ಗಡೆ ಎದ್ದೇಳೋದಿಲ್ಲ. ಎಲ್ರು ಜಾನ ಇನ್ನೇನ್ ಸತ್ತೋದ ಅಂತ ಅನ್ಕೊಳ್ತಿರ್ಬೇಕಾದ್ರೆ ಜಾನ ಇದ್ದಕ್ಕಿದ್ದ ಹಾಗೆ ಮೇಲ್ಗಡೆ ಎದ್ದೇಳ್ತಾನೆ. ಅವಾಗ್ಲೂ ಕೂಡ ಅವನ ಕಣ್ಗಳು ಬಿಳಿಯಾಗಿರ್ತವೆ. ಅವನಿಗೆ ಏನಾಯ್ತು ಅಂತ ಎಲ್ರು ನೋಡ್ತಿರ್ಬೇಕಾದ್ರೆ ಅವನು ಎಲ್ರು ಇಲ್ಲಿಂದ ಓಡೋಗಿ ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಓಡೋಗ್ತಾನೆ. ಅದರಿಂದ ಎಲ್ರು ಆ ಪಾಳ್ಬಿದ್ದ ಮನೆಯಿಂದ ಹೊರಗಡೆ ಬಂದು ಬೈಕ್ ನ ಸ್ಟಾರ್ಟ್ ಮಾಡ್ತಿರ್ತಾರೆ. ಅವಾಗ ವಿಕ್ಕಿ ಬೈಕು ಸ್ಟಾರ್ಟ್ ಆಗ್ತಾ ಇರೋದಿಲ್ಲ. ಆದ್ರೂ ಹೇಗೋ ಮಾಡಿ ಆ ಬೈಕ್ ನ ಸ್ಟಾರ್ಟ್ ಮಾಡಿ ಅವ್ರುಗಳು ಅಲ್ಲಿಂದ ಹೋದಾಗ ಅವ್ರ ಹಿಂದೆನೆ ಸರ್ಕಟ ಬಂದು ಅವನ ತಲೆನ ಬಾಡಿಯಿಂದ ಹೊರಗಡೆ ತೆಗೆದು ಅವ್ರಗಳನ್ನ ಇಟ್ಕೊಂಡ್ ಬರೋದಕ್ಕೆ ಅಂತ ಕಳಿಸ್ತಾನೆ.